ನನಗೆ ಕಾಟೇರ ಸಿನಿಮಾದ ಮೇಲೆ ಜಾಸ್ತಿ ನಂಬಿಕೆ ಅಂತ ಇದ್ದಿದ್ದು ತರುಣ್ ಹಾಗೂ ಚಟೇಶ್ ಅವರ ಮೇಲೆ. ನಂಬಿಕೆ ಉಳಿಸ್ಕೊಂಡ್ರಾ ಅಥವಾ ಇಲ್ಲ ಅನ್ನೋದನ್ನ ರಿವ್ಯೂ ಮುಗಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಎಸ್, ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ದಿ ಲೆಜೆಂಡ್ ಕಾಟೇರ. ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡಿ ನಮ್ಮ ಡಿ ಬಾಸ್ ಅವರು ಹಾಗೂ ಹೊಸ ಪರಿಚಯ ಆರಾಧನಾ ರಾಮ್ ಅವರು ಮೇನ್ ಲೀಡ್ ಆಗಿ ಕಾಣಿಸಿಕೊಂಡಿರೋ ಸಿನಿಮಾ ವರ್ಷದ ಕೊನೆಯಲ್ಲಿ ರಿಲೀಸ್ ಆಗಿದೆ. ಆ ಮೂವಿಯಲ್ಲಿ ಏನೇನೆಲ್ಲ ಇಷ್ಟ ಆಯಿತು, ಏನೇನೆಲ್ಲ ಇಷ್ಟ ಆಗಲಿಲ್ಲ ಅಂತ ಮಾತಾಡೋಣ ಬನ್ನಿ. ಅದಕ್ಕಿಂತ ಮೊದಲು ಚಾನಲನ್ನು ನೀವು ಮೊದಲೇ ಬಾರಿ ನೋಡ್ತಾ ಇದ್ರೆ ವಿಡಿಯೋನ ಫುಲ್ ನೋಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಕಾಟೇರ ಸಿನಿಮಾದ ಸ್ಟೋರಿ ಬಂದರೆ 1974ರಲ್ಲಿ ಉಳುವವನೇ ಭೂಮಿಯ ಒಡೆಯ ಅನ್ನೋ ಒಂದು ಕಾಯ್ದೆ ಜಾರಿಗೆ ಬರುತ್ತೆ. ಅದು ಬಂದಾಗ ಕೆಲವೊಂದು ಇನ್ಸಿಡೆಂಟ್ಸ್ಗಳು ಆಗಿದ್ವು. ಅವುಗಳನ್ನೆಲ್ಲ ಸೇರಿಸಿ ಒಂದು ಕಥೆಯನ್ನು ಹೇಳಿದ್ದಾರೆ. ಭೀಮನಹಳ್ಳಿ, ಅಲ್ಲಿಯ ಜಮೀನ್ದಾರ ದೇವರಾಯ, ಅದೇ ಹಳ್ಳಿಯಲ್ಲಿ ಕುಲುಮೆ ಕೆಲಸ ಮಾಡ್ಕೊಂಡಿರೋ ಕಾಟೇರ. ಈ ಕಾಯ್ದೆ ಜಾರಿಗೆ ಬಂದ ನಂತರ ಈ ಹಳ್ಳಿಯಲ್ಲಿ ಏನೇನೆಲ್ಲ ಆಯಿತು ಅಂತ ನೀವು ಸಿನಿಮಾ ನೋಡ್ಕೊಂಡೇ ತಿಳ್ಕೋಬೇಕು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಡೈಲಾಗ್ಸ್. ಮಾಸ್ತಿ ನೀವು ಕನ್ನಡ ಇಂಡಸ್ಟ್ರಿಗೆ ಆಸ್ತಿ. ಏನು ಬರ್ದಿದ್ದಾರೆ ಗುರು ಡೈಲಾಗ್ಸ್ನ. ಕಥೆಯಿಂದ ಆಚೆ ಹೋಗದೆ ಸಿಚುವೇಶನ್ಗೆ ಪ್ರಾಪರ್ ಆಗಿ ಸಿಂಕ್ ಆಗೋ ರೀತಿ ಆ ಡೈಲಾಗ್ಗಳನ್ನು ತುಂಬಾನೇ ಸಖತ್ತಾಗಿ ಬರ್ದಿದ್ದಾರೆ. ಈ ಸಿನಿಮಾದಲ್ಲಿ ಅದು ನನಗೆ ತುಂಬಾನೇ ಇಷ್ಟ ಆಯಿತು. ಒಂದು ನಾರ್ಮಲ್ ಸೀನ್ನ ಕೂಡ ಇಂಪ್ಯಾಕ್ಟ್ಫುಲ್ ಆಗಿ ಕ್ರಿಯೇಟ್ ಮಾಡೋಕ್ಕೆ ತುಂಬಾನೇ ಪುಷ್ ನೀಡಿದೆ ಗುರು ಈ ಸಿನಿಮಾ. ಈ ಸಿನಿಮಾ ಡೈಲಾಗ್ಸ್ ಬರೀ ಹೀರೋದಷ್ಟೇ ಚೆನ್ನಾಗಿರೋ ಡೈಲಾಗ್ಸ್ ಇಲ್ಲ, ಸಿನಿಮಾದಲ್ಲಿರೋ ಪ್ರತಿ ಪಾತ್ರಕ್ಕೂ ಚೆನ್ನಾಗಿರೋ ಡೈಲಾಗ್ಸ್ಗಳು ಇದ್ದಾವೆ. ಆ್ಯಂಡ್ ಆ ಡೈಲಾಗ್ಸ್ಗಳಿಂದನೇ ನಾವು ಆ ಕ್ಯಾರೆಕ್ಟರ್ಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇದೆ. ಸಿನಿಮಾ ಶುರುವಾದಾಗಿನಿಂದ ಕೊನೆವರೆಗೂ ಎಲ್ಲಿ ಡಿಪ್ ಆಗದೆ ತುಂಬಾನೇ ಕನ್ಸಿಸ್ಟೆಂಟ್ ಆಗಿ ಕೈ ಹಿಡ್ಕೊಂಡು ಹೋಗ್ತಿರೋದು ಅಂದರೆ ಅದು ಸಿನಿಮಾ ಡೈಲಾಗ್ಸ್ಗಳು ಮಾತ್ರ. ನೆಕ್ಸ್ಟ್ ಇಲ್ಲಿನ ಫಸ್ಟ್ ಹಾಫ್ ಬಗ್ಗೆ ಮಾತಾಡೋದಾದರೆ, ಒಂದಿಷ್ಟು ಇವೆಂಟ್ಸ್ ಮೂಲಕ ಶುರು ಆಗೋ ಸಿನಿಮಾ. ಸ್ಟಾರ್ಟಿಂಗ್ನಲ್ಲಿ ಒಂದು 10 ರಿಂದ 15 ನಿಮಿಷ ಕ್ಯಾರೆಕ್ಟರ್ಗಳನ್ನು ಇಂಟ್ರೊಡ್ಯೂಸಿಂಗ್ ಅಂತ ಟೈಮ್ನ ಕೊಟ್ಟಿದ್ದಾರೆ. ನಂತರ ಒಂದು ಸಾಂಗ್ ಬರುತ್ತೆ, ಅದನ್ನು ಮುಗಿಸಿ ಕತೆ ಒಳಗೆ ಎಂಟರ್ ಆಗ್ತಾರೆ. ಅಲ್ಲಿಂದ ಬಂದಂಥ ಸೀಕ್ವೆನ್ಸ್ಗಳು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಯಾವುದೇ ಬೇಡದೇ ಇರೋ ಸೀನ್ಸ್ ಆಗಲಿ ಫಸ್ಟ್ ಹಾಫ್ನಲ್ಲಿ ಇಲ್ವೇ ಇಲ್ಲ. ಇಲ್ಲಿರುವ ಪ್ರತಿಯೊಂದು ಸೀನ್ಸ್ಗಳು ಕೂಡ ಸಿನಿಮಾನ ತುಂಬ ಚೆನ್ನಾಗೇ ಮೂಡಿಸಿವೆ. ಇಲ್ಲಿರುವ ರಿಯಾಕ್ಷನ್ ಸೀನ್ಸ್ ಹಾಗೆ ಪ್ರೀ ಇವೆಂಟ್ ಎಪಿಸೋಡ್ನಿಂದ ಫ್ಯಾನ್ಸ್ಗೆ ಹಾಗೂ ನಾರ್ಮಲ್ ಆಡಿಯನ್ಸ್ಗೆ ಒಂದೊಳ್ಳೆ ಹೈ ಮೂಮೆಂಟ್ ಸಿಗುತ್ತೆ. ಸಿನಿಮಾದ ಇಂಟ್ರೋಲ್ ಬ್ಲಾಕ್ ಏನಿದೆ ನೀಟ್ ಆಗಿ ಪ್ರಿಪೇರ್ ಮಾಡಿ ಕೂಡಿಸುತ್ತೆ ಆಡಿಯನ್ಸ್ನ. 1 ಸೆಕೆಂಡ್ ಎಲ್ಲೂ ಕೂಡ ಅಲ್ಗಾಡದೇ ರೀತಿ ನೋಡ್ಕೊಳ್ಳುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿನ ಆಕ್ಷನ್ ಸೀಕ್ವೆನ್ಸ್ ರೀಸೆಂಟ್ ಆಗಿ ಬಂದಂಥ ದರ್ಶನ್ ರವರ ಸಿನಿಮಾಗಳಲ್ಲಿ ದಿ ಬೆಸ್ಟ್ ಆಕ್ಷನ್ ಎಪಿಸೋಡ್ ಅಂತಾನೆ ಹೇಳ್ಬೋದು. ಬರೀ ಸ್ಟೈಲ್ ಆಗಿ ಹೊಡೆದಾಡೋದು ಅಷ್ಟೇ ಇಲ್ಲಿ ಇರಲಿಲ್ಲ. ಒಂದು ಆಕ್ಷನ್ ಎಪಿಸೋಡ್ ಹಿಂದೆ ಒಂದು ಪ್ರಾಪರ್ ಆಗಿರೋ ರೀಸನ್ ಅನ್ನ ಕೊಟ್ಟಿದ್ದಾರೆ. ಅದು ಮುಗಿದ ಮೇಲೆ ಅದಕ್ಕೊಂದು ಇಂಪ್ಯಾಕ್ಟ್ ಇರುತ್ತೆ. ಹಾಗೇನೆ ಅದನ್ನು ಡಿಸೈನ್ ಮಾಡಿಕೊಂಡಿರೋ ರೀತಿ ನನಗೆ ತುಂಬಾನೇ ಇಷ್ಟ ಆಯಿತು. ಸ್ಪೆಷಲಿ ಫಸ್ಟ್ ಹಾಫಲ್ಲಿ ಬಂದಂಥ ಆಕ್ಷನ್ ಎಪಿಸೋಡ್ ಅದು ಮಾತ್ರ ಬೆಂಕಿ ಗುರು. ಒಳ್ಳೊಳ್ಳೆ ಚಾಲೆಂಜಸ್ಗಳು ಅದನ್ನು ಹೀರೋ ಫೇಸ್ ಮಾಡಿದಂಥ ರೀತಿ ಆ ಆಕ್ಷನ್ ಎಪಿಸೋಡ್ಗೆ ಮಾತ್ರ ಬೆಂಕಿ ಅಂತಾನೆ ಹೇಳ್ಬೋದು. ಇನ್ನು ಉಳಿದ 2 ಆಕ್ಷನ್ ಎಪಿಸೋಡ್ ಯಾವುವು ಅಂತ ನೋಡೋದಾದ್ರೆ, ಒಂದು ಫ್ಯಾನ್ ಸರ್ವಿಸ್ ಕಡೆ ಸ್ವಲ್ಪ ಜಾಸ್ತಿ ಬರುತ್ತೆ, ಬಟ್ ಸಖತ್ತಾಗೆ ಮಜಾ ಕೊಡುತ್ತೆ. ಇನ್ನು ಕೊನೆಯ ಆಕ್ಷನ್ ಸಿನಿಮಾಗೆ ಮೇಜರ್ ಸೆಟಪ್ ಅಂತಾನೆ ಹೇಳ್ಬೋದು. ಅದರ ಕೊರಿಯೋಗ್ರಫಿ ಆ್ಯಂಡ್ ದರ್ಶನ್ ರವರು ಅಲ್ಲಿ ಆ್ಯಕ್ಟ್ ಮಾಡಿರೋದು ಸಿನಿಮಾಗೆ ತುಂಬಾನೇ ಪುಷ್ ನೀಡಿದೆ. ನೆಕ್ಸ್ಟ್ ಅಲ್ಲಿ ಹೇಳಿರೋ ವಿಚಾರಗಳು ರೈತರ ಕಷ್ಟ, ಜಾತಿ ಪದ್ಧತಿ, ಇದರೊಳಗೆ ಡೈರೆಕ್ಟ್ ಆಗಿ ಇಳಿಯದೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂತಾನೆ ಕೆಲವು ಸೀನ್ಸ್ಗಳು ಇವೆ. ಆ್ಯಂಡ್ ಅದರಿಂದ ಆಡಿಯನ್ಸ್ಗೆ ಆ ವಿಚಾರಗಳ ಮೇಲೆ ಗಮನ ಹೋಗುತ್ತೆ. ರೈತರಿಗೆ ಜಮೀನ್ದಾರರು ಸಮಸ್ಯೆಗಳನ್ನು ಎಲ್ಲಿಂದ ಶುರು ಮಾಡಿ ಹೇಗೆಲ್ಲ ತಗೊಂಡು ಹೋಗ್ತಾರೆ ಅನ್ನೋದನ್ನು ಇಲ್ಲಿ ಸಂಪೂರ್ಣವಾಗಿ ಚಿತ್ರೀಕರಿಸಿದ್ದಾರೆ. ಮತ್ತು ಉಳುವವನೇ ಭೂಮಿಯೊಡೆಯ ಕಾಯ್ದೆ ಬಂದಾಗ ಆ ರೈತರಿಗೆ ಅರ್ಥ ಮಾಡಿಸೋಕೆ ಮಾಡಿದಂಥ ಪ್ರೊಸೆಸ್ಗಳು ರಿಯಲಿಸ್ಟಿಕ್ ಆಗಿತ್ತು. ಹಾಗೆ ಈ ವಿಚಾರಗಳಲ್ಲಿ ಜಾತಿ ಪದ್ಧತಿಗೆ ಕೊಟ್ಟಂಥ ಕ್ಲೋಸಪ್ ತುಂಬ ಚೆನ್ನಾಗೇ ಇತ್ತು. ಅಲ್ಲಿಂದ ಡೈಲಾಗ್ಸ್ಗಳು ತುಂಬ ಇಂಪ್ಯಾಕ್ಟ್ಫುಲ್ ಆಗಿದ್ವು. ಇನ್ನೊಂದು ವಿಚಾರದ ಬಗ್ಗೆ ಮುಂದೆ ಮಾತಾಡೋಣ. ಈ ಸಿನಿಮಾ ರೆಗ್ಯುಲರ್ ದರ್ಶನ್ ರವರ ಕಮರ್ಷಿಯಲ್ ಸಿನಿಮಾ ಅಲ್ಲ ಅನ್ನೋದು ಸಿನಿಮಾಗೆ ಬಿಗ್ಗೆಸ್ಟ್ ಪಾಸಿಟಿವ್ ಆಗಿ ನಿಲ್ಲುತ್ತೆ. ಮಾಸ್ ಹೀರೋ, ಒಂದು ಫೈಟ್, ಒಂದು ಸಾಂಗ್, ಕೊನೆಯಲ್ಲಿ ಒಂದು ಮಾಸ್ ಫೈಟ್ ಮತ್ತೆ ಒಂದು ಐಟಮ್ ಸಾಂಗ್, ಅವಶ್ಯಕತೆಗೂ ಮೀರಿದ ಯಾವುದೇ ಡೈಲಾಗ್ಸ್ ಇಲ್ಲಿ ಕಂಡು ಬಂದಿಲ್ಲ. ಬರೀ ಆ ಕ್ಯಾರೆಕ್ಟರ್ಗೆ ಫೋಕಸ್ ಮಾಡಿ ಅದರ ಸುತ್ತ ಕ್ಯಾರೆಕ್ಟರ್ಗಳನ್ನು ತಂದು ಒಳ್ಳೆ ಸಿಚುವೇಶನ್ಗಳನ್ನು ಕೊಟ್ಟು ಕಥೆನ ಹೇಳಿದ್ದಾರೆ. ಜೊತೆಯಲ್ಲಿ ಇಲ್ಲಿ ದರ್ಶನ್ ರವರ ಪರ್ಫಾರ್ಮೆನ್ಸ್ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ನೀವಿನ್ನು ಈ ಮೂವಿನ ನೋಡಿಲ್ಲ ಅಂದರೆ ಮೂವಿನ ನೋಡಿ. ಮೂವಿ ನನಗಂತೂ ಇಷ್ಟ ಆಯಿತು. ನೀವು ಮೂವಿ ನೋಡಿದ್ರೆ ಮೂವಿ ಹೇಗೆ ಅನಿಸ್ತು ಅಂತ ನಿಮಗೆ ಕಮೆಂಟ್ ಮಾಡಿ.